ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ ಕಡೆ ನೋಡೋಣ ಬನ್ನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಪ್ರಧಾನಿ ಮೋದಿಯವರು ದೇಶಗಳ ಪ್ರವಾಸದಲ್ಲಿದ್ದಾರೆ. ಸೊ ಮೊನ್ನೆ ಅವರು ಇಥಿಯೋಪಿಯಾಗೆ ಹೋಗಿದ್ರು. ಸೊ ಇಥಿಯೋಪಿಯಾದಲ್ಲಿ ಅವರಿಗೆ ಇಥಿಯೋಪಿಯಾದ ಹೈಯೆಸ್ಟ್ ಸಿವಿಲೈಸೇಷನ್ ಅವಾರ್ಡ್ ಅಂದರೆ ಜೋರ್ಡಾನಿಂದ ಆಮೇಲೆ 3 ದೇಶದ ಪ್ರವಾಸ ಅಂದರೆ ಜೋರ್ಡಾನ, ಇಥಿಯೋಪಿಯಾ, ಒಮನ್. ಸೊ ಜೋರ್ಡಾನ್ ಆಗಿ ಇಥಿಯೋಪಿಯಾಗೆ ಹೋಗಿದ್ರು. ಇಥಿಯೋಪಿಯಾದಲ್ಲಿ ಗ್ರೇಟ್ ಹಾನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ಕೂಡ ಅವರು ಪ್ರಶಸ್ತಿ ಅವರಿಗೆ ಇಥಿಯೋಪಿಯಾದಲ್ಲಿ ಕೊಟ್ಟಿದ್ದಾರೆ. ಸೊ ಇಥಿಯೋಪಿಯಾದ ಗಾಯಕರು ಕೂಡ ವಂದೇ ಮಾತರಂ ಹಾಡಿದ್ದಾರೆ. ಇದನ್ನ ಮೋದಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಇದ್ರ ಜೊತೆ ಇದರ ನೆಕ್ಸ್ಟ್ ಅವರು ಒಮನ್ನಿಗೆ ಕೂಡ ಹೋಗಿದ್ದಾರೆ. ಒಮನ್ನಲ್ಲಿ ಕೂಡ ಒಮನ್ ರಾಷ್ಟ್ರದ ಬೇರೆ ಬೇರೆ ಅಧಿಕಾರಿಗಳೇನಿದ್ದಾರೆ ಇವರ ಜೊತೆ ಎಲ್ಲ ಬೇರೆ ಬೇರೆ ಒಪ್ಪಂದಗಳು ನಡೆದಿದ್ದಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಜವಳಿ, ಪಾದರಕ್ಷೆ, ಆಟೋ ಮತ್ತು ಆಟೋ ಭಾಗಗಳು, ರತ್ನಗಳು, ಆಭರಣಗಳು, ಕೃಷಿ ರಾಸಾಯನಿಕಗಳು ಮತ್ತು ನವೀಕರಿಸಬಹುದಾದ ಇಂಧನ ರಿನ್ಯೂವೇಬಲ್ ಎನರ್ಜಿ ಇದ್ರ ಬಗ್ಗೆ ಎಲ್ಲ ಇಂಥ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸಲು ತುಂಬಾ ನಮಗೆ ಅಪಾರ್ಚುನಿಟೀಸ್ಗಳು ಇದಾವೆ ಅಂತ ಹೇಳಿದ್ದಾರೆ. ಹಂಗೆ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಕೂಡ ಮಾಡಕ್ಕೆ ಇವರು ಎರಡೂ ದೇಶಗಳಿಗೂ ಕೂಡ ಇಷ್ಟ ಇದೆ. ಇದು ಮಾಡೋದ್ರಿಂದ ಕಸ್ಟಮ್ ಟ್ಯಾಕ್ಸ್ ಏನಿದೆ ತುಂಬಾ ಕಡಿಮೆ ಆಗತ್ತೆ ಅಥವಾ ಕಸ್ಟಮ್ ಟ್ಯಾಕ್ಸ್ ಇಲ್ದಂಗೆ ಆಗತ್ತೆ. ಸೊ ಹಿಂಗ್ ಮಾಡೋದ್ರಿಂದ ಒಮನ್ ಹಾಗೂ ಭಾರತದ ಯಾರು ಎಕ್ಸ್ಪೋರ್ಟರ್ಸ್ಗಳಿದ್ದಾರೆ ಅವರಿಗೆ ಇದರಿಂದ ಎಕ್ಸ್ಪೋರ್ಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಹಂಗೆ ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ಕಾಂಗ್ರೆಸ್ ನಾಯಕ ಹಾಗೂ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಜರ್ಮನಿಯ BMW ಕಾರ್ಖಾನೆಗೆ ಭೇಟಿ ನೀಡಿದ್ದಾರೆ. ಸೊ ಇವರು 5 ದಿನದ ಟೂರಲ್ಲಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಬೇರೆ ಬೇರೆ ದೇಶಗಳ ಟೂರಲ್ಲಿದ್ದಾರೆ. ಸೊ ಇವರು BMW ಫ್ಯಾಕ್ಟರಿಗೆ ಭೇಟಿಯನ್ನು ನೀಡಿದ್ದಾರೆ. ಹಂಗೆ ಇವರು BMW ಫ್ಯಾಕ್ಟ್ರಿಗೆ ಹೋಗಿ ಒಂದು ವಿಶೇಷ ಅನುಭವ. BMW ಮತ್ತು ಟಿವಿಎಸ್ ಏನು ನಮ್ಮ ಇಂಡಿಯಾದ ಕಂಪನಿ ಜಂಟಿಯಾಗಿ ತಯಾರಿಸಿರುವ 450cc ಬೈಕ್ ನೋಡಿ ಅವರಿಗೆ ತುಂಬಾ ಖುಷಿಯಾಗಿದೆ ಅಂತದನ್ನು ಕೂಡ ಹೇಳಿದ್ದಾರೆ. ಹಂಗೆ ಅಮೆರಿಕ ಮತ್ತಷ್ಟು ದೇಶಗಳಿಗೆ ಪ್ರಯಾಣ ನಿರ್ಬಂಧವನ್ನ ಮಾಡಿದೆ. ಸೊ ಈ ಲಿಸ್ಟ್ಗೆ 20 ಹೊಸ ದೇಶಗಳು ಸೇರಿವೆ. ಸೊ ಇದನ್ನ ನಿನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಹಿತಾಸಕ್ತಿಗಳನ್ನು ಗಮನಿಸಿ ಈ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ದೇಶಗಳೆಲ್ಲ ಈಗ ನಿನ್ನೆಯಿಂದ ಪ್ರವೇಶ ನಿರ್ಬಂಧ ಆಗಿದೆ ಅನ್ನೋದು ಎಲ್ಲಿದ್ದಾವೆ. ಸೊ ಟೋಟಲ್ ಇಡೀ ನಮ್ಮ ವರ್ಲ್ಡ್ ಅಲ್ಲಿ ಟೋಟಲ್ 39 ದೇಶದ ಸಿಟಿಜನ್ಗಳಿಗೆ ಅಮೆರಿಕ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ ಟ್ರಂಪ್ ಅವರು. ಹಂಗೆ ಭಾರತೀಯ ರಾಯಭಾರಿ ಬಾಂಗ್ಲಾದೇಶದ ರಾಯಭಾರಿ ಅವರಿಗೆ ಇಂಡಿಯನ್ ಗವರ್ಮೆಂಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಯಾಕಂದ್ರೆ ಬಾಂಗ್ಲಾದೇಶದ ಹೈಕಮಿಷನ್ ಆಗಿರುವಂತಹ ಮೊಹಮ್ಮದ್ ರಿಯಾಜ್ ಹಮೀದುಲ್ಲಾ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಯಾಕಂದ್ರೆ ನ್ಯಾಷನಲ್ ಸಿಟಿಜನ್ ಪಾರ್ಟಿ NCP ಬಾಂಗ್ಲಾದೇಶದ ಒಂದು ಪಾರ್ಟಿಯ ನಾಯಕರಾಗಿರುವಂತಹ ಹಸ್ಮತ್ ಅಬ್ದುಲ್ಲಾ ಅವರು ಭಾರತ ವಿರೋಧಿ ಹೇಳಿಕೆಯನ್ನ ನೀಡಿದ್ದಾರೆ. ಇವರು ಏನು 7 ಸೀಟರ್ಸ್ ಇದ್ದಾವೆ ಅಂದ್ರೆ ಅಸ್ಸಾಮು, ಮೇಘಾಲಯ, ಮಣಿಪುರ ಇದೆಲ್ಲ ಏನ್ ಬರುತ್ತೆ 7 ರಾಜ್ಯಗಳು, ಇದನ್ನ ನಾವು ಬಾಂಗ್ಲಾನೇ ಮಾಡ್ಬಿಡ್ತೀವಿ, ಅದನ್ನ ಬಾಂಗ್ಲಾದೊಳಗೇನೆ ತಗೊಂಡ್ಬಿಡ್ತೀವಿ ಅಂತ ವಿವಾದಿತ ಹೇಳಿಕೆಯನ್ನ ನೀಡಿದ್ದಾರೆ. ಇದರಿಂದ ಭಾರತ ಏನು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇದೆ ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಬಾಂಗ್ಲಾದೇಶದ ರಾಯಭಾರಿ ಯಾರಿದ್ದಾರೆ ಅವರಿಗೆ ಸಮನ್ಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಹಂಗೆ ಪರಮಾಣು ಶಕ್ತಿ ಮಸೂದೆ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗಿದೆ. ಇದ್ರ ಜೊತೆನೆ ಇದು ಅಪ್ರೂವ್ ಕೂಡ ಆಗಿದೆ. ಈ ಪರಮಾಣು ಮಸೂದೆ ಏನಿದೆ ಇದು ಬೇಸಿಕಲಿ ಪರಮಾಣು ಕ್ಷೇತ್ರಕ್ಕೆ ಅಟಾಮಿಕ್ ಎನರ್ಜಿ ಅಥವಾ
ಪರಮಾಣು ಶಕ್ತಿಯ ರಿಲೇಟೆಡ್ ಏನು ಫೀಲ್ಡ್ಗಳಿದ್ದಾವೆ, ಇದು ಬೇಸಿಕಲಿ ರಿಸ್ಟ್ರಿಕ್ಟೆಡ್ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂದರೆ ರಿಸ್ಟ್ರಿಕ್ಟೆಡ್ ಫೀಲ್ಡ್ ಆಗಿದೆ. ಸೊ ಪ್ರೈವೇಟ್ ಅವರಿಗೆ ಇದಕ್ಕೆ ಅಲೌ ಇರಲಿಲ್ಲ. ಈ ಹೊಸ ಪರಮಾಣು ಶಕ್ತಿ ಮಸೂದೆಯನ್ನು ತರೋದ್ರಿಂದ ಪ್ರೈವೇಟ್ ಅವರು ಇದರಲ್ಲಿ ಎಂಟರ್ ಆಗ್ಬೋದು. ಸೊ ಈ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಿದೆ ಅಂದರೆ, ಈ ಪರಮಾಣು ಶಕ್ತಿ ಮಸೂದೆ ಅಂಗೀಕಾರ ಆಗುವುದರೊಂದಿಗೆ 2047ರಲ್ಲಿ ಪರಮಾಣು ಶಕ್ತಿ ಉತ್ಪಾದನೆಯನ್ನು 100 ಗಿಗಾವ್ಯಾಟ್ಗೆ ತಲುಪಿಸುವ ಭಾರತದ ಗುರಿಗೆ ಅನುಕೂಲವಾಗಲಿದೆ. ಸೊ ಈ ಏನು ನಾವು ಹೊಸ ಪರಮಾಣು ಶಕ್ತಿ ಮಸೂದೆಯನ್ನು ಅಪ್ರೂವ್ ಮಾಡಿದರೆ 100 ಗಿಗಾವ್ಯಾಟ್ ಪರಮಾಣು ಶಕ್ತಿಯನ್ನು ಉತ್ಪಾದನೆ ಮಾಡುವ ಗುರಿ ಇಂಡಿಯಾ ಅವರಿಗೆ ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ವಿರೋಧ ಪಕ್ಷಗಳು ಸುಮಾರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಪರಮಾಣು ಕ್ಷೇತ್ರ ಒಂಥರ ತುಂಬ ಸೂಕ್ಷ್ಮ ಕ್ಷೇತ್ರ. ಸೊ ಇದರಿಂದ ಇದಕ್ಕೆ ಏನು ಪ್ರೈವೇಟ್ ಅವರಿಗೆ ಎಂಟ್ರಿ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಇದನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಹಾಗೆ ನೆಕ್ಸ್ಟ್ ಇಯರಿಂದ AI ಆಧಾರಿತ ಟೋಲ್, ಏನು ಇವಾಗ ಮುಂಚೆ ಕ್ಯಾಶ್ ಪೇಮೆಂಟ್ ಇತ್ತು ಟೋಲ್ಸ್ಗಳಲ್ಲಿ, ಆಮೇಲೆ ಇವಾಗ ಫಾಸ್ಟ್ ಆಗಿದೆ. ಸೊ ಇನ್ನು ಮುಂದೆ AI ಆಧಾರಿತ ಟೋಲ್ ಕೂಡ ಬರೋದು ಅಂತ ನೆಕ್ಸ್ಟ್ ಇಯರಿಂದ ಇದು ಇಂಪ್ಲಿಮೆಂಟ್ ಆಗೋದಕ್ಕಿದೆ. ಸೊ ಇದು ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ಉಪಗ್ರಹದ ಮೂಲಕನೇ ನಂಬರ್ ಪ್ಲೇಟನ್ನು ಗುರುತಿಸಿ ಫಾಸ್ಟಾಗಿಂದ ಹಣ ಕಟ್ಟಾಗೋಂಗೆ ಮಾಡ್ತಾರೆ ಬೇಸಿಕಲಿ. ಟೋಲ್ ಗೇಟ್ಗಳಲ್ಲಿ ಕ್ಯೂ ನಿಲ್ಲೋ ಅಗತ್ಯ ಇಲ್ಲ. ಹಾಗೆ ನೆಕ್ಸ್ಟ್ ಸ್ಟೇಟ್ ನ್ಯೂಸ್ ನೋಡೋದಾದ್ರೆ, 2 ತಿಂಗಳ ಕಂತು ಬಿಡುಗಡೆ ವಿಚಾರ ಮರೆದಿದ್ದಕ್ಕೆ ಸಚಿವೆ ವಿಷಾದ ಕ್ಷಮೆ. ಸೊ ಗೃಹಲಕ್ಷ್ಮಿ ಏನಿದೆ, ಈ ಪಂಚ ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಏನು ನೀಡಿದೆ, ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಮಂತ್ಲಿ 2,000 ಏನು ಕೊಡ್ತಿದ್ರು. ಇದ್ರ ಬಗ್ಗೆ ಅಶೋಕ್ ಅವರು ಏನೋ ಒಂದು ಕ್ವಶನ್ ಅನ್ನ ರೈಸ್ ಮಾಡಿದ್ರು. ಯಾಕಂದ್ರೆ ಆಗಸ್ಟ್ವರೆಗೆ ಅಷ್ಟೇ ಆಗಿರೋದು, ಆಮೇಲೆ ಬಂದೇ ಇಲ್ಲ ಹಣ ಅಂತ. ಇದಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅವರು ಏನು ಹೇಳಿದ್ದಾರೆ ಅಂದ್ರೆ, ನನಗೆ ಇದು ಇನ್ಫಾರ್ಮೇಶನ್ ಇರಲಿಲ್ಲ. ಇಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಇಲ್ಲೊಂದು ಸ್ನ್ಯಾಪಲ್ ಕೊಟ್ಟಿದ್ದಾರೆ. ಏನಂದ್ರೆ, ನಾನು ತುಂಬಾ ಭಕ್ತಿಭಾವದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇವಾಗ ನನಗೆ ಹೆಚ್ಚು ಕಡಿಮೆ ಆಗಿರೋದು ಗೊತ್ತಾಗಿದೆ. ನಮ್ಮ ಉದ್ದೇಶ ಇದಲ್ಲ ಖಂಡಿತವಾಗ್ಲು. ಮುಖ್ಯಮಂತ್ರಿಗಳೇ ಹಣಕಾಸು ಸಚಿವರು ಕೂಡ ಆಗಿರೋದ್ರಿಂದ 100% ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡ್ತಾರೆ. ನನ್ನ ಮಾತಿಂದ ಏನಾದರೂ ಬೇಜಾರಾಗಿದೆ ಕ್ಷಮೆ ಕೂಡ ಇವರು ಇಲ್ಲಿ ಕೇಳಿದ್ದಾರೆ. ಹಂಗೆ ಅವರು ಇನ್ನೊಂದು ಜಸ್ಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ, ಅನುದಾನ ಬಿಡುಗಡೆ ಮಾಡಿಲ್ಲ, ಅದರರ್ಥ ಗೌರ್ಮೆಂಟ್ ಸಂಪೂರ್ಣವಾಗಿ ದಿವಾಳಿ ಎದ್ದೋಗಿದೆ ಅಂತಲ್ಲ ಅಂತಾನು ಕೂಡ ವಿಪಕ್ಷವಾದಂತಹ ಬಿಜೆಪಿಯವರಿಗೆ ಇವರು ಹೇಳಿದ್ದಾರೆ. ಹಂಗೆ ಮುಟ್ಟಿನ ರಜೆ ಕಡ್ಡಾಯ ಅನುಷ್ಠಾನಕ್ಕೆ ಅರ್ಜಿ. ಸೊ ರೀಸೆಂಟ್ ಆಗಿ ಸ್ಟೇಟ್ ಗೌರ್ಮೆಂಟ್ ಅವರು ತಿಂಗಳಿಗೆ ಒಂದು ಮುಟ್ಟಿನ ರಜೆ ಕೊಡಬೇಕು ಅಂತ ಒಂದು ತಿದ್ದುಪಡಿಯನ್ನ ತಂದಿದ್ರು ಕಾರ್ಮಿಕ ಏನು ಇಲಾಖೆಯ ಮೂಲಕ. ಇದಕ್ಕೆ ಒಂದು ಸಲ ಹೈಕೋರ್ಟ್ ಅವರು ಬೇಡ, ಒಂದ್ಸಲ ಸ್ಟೇ ತಂದಿದ್ರು, ಇಮಿಡಿಯೇಟ್ ಆಗಿ ಅದನ್ನು ಇಮಿಡಿಯೇಟ್ ಆಗಿ ತೆಗೆದ್ರು. ಇವಾಗ ಕಾಯಂ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಮಹಿಳಾ ಉದ್ಯೋಗಿಗಳಿಗೆ ತಿಂಗಳಿಗೊಂದು ಅಧಿಸೂಚನೆಯನ್ನ ಕಾರ್ಮಿಕ ಇಲಾಖೆ ಕೊಟ್ಟಿದೆ. ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಧಾರವಾಡ ಪೀಠ ಇದಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಸೊ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದು ಇಂಪ್ಲಿಮೆಂಟ್ ಆದ್ಮೇಲೆ ನಮಗೆ ಒಂದು ಕರೆಕ್ಟ್ ಡಾಕ್ಯುಮೆಂಟ್ ಅನ್ನು ನೀವು ಕೊಡಬೇಕು, ಇದು ಕರೆಕ್ಟ್ ಆಗಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ಇದಕ್ಕೆ ಗೌರ್ಮೆಂಟ್ ಪರ ವಕೀಲರಾಗಿರುವವರು ಕೊಟ್ಟಿದ್ದಾರೆ 100% ನಾವು ಇದು ಹೆಂಗೆ ಇಂಪ್ಲಿಮೆಂಟ್ ಆಗಿದೆ, ಯಾವ ಡಾಕ್ಯುಮೆಂಟ್ಗಳನ್ನ ನಾವು ಸಬ್ಮಿಟ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಅವರು ವಾದ ಮಾಡಿದ್ದಾರೆ. ಏನಂದ್ರೆ, 100% ಇದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ ಅನ್ನ ನಾವು 100% ಕೊಡ್ತೀವಿ ಅಂತ. ಹಂಗೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಏನು T20 ಸೀರೀಸ್ ನಡೀತಿತ್ತು, ಇದು ಲಕ್ನೋದಲ್ಲಿ ನಡೆಯೋಕ್ಕಿತ್ತು. ಉತ್ತರ ಪ್ರದೇಶದ ಲಕ್ನೋ. 4ನೇ T20ಯಲ್ಲಿ ಫುಲ್ ಮಂಜಾಗಿದ್ದ ಕಾರಣ ಒಂದೇ ಒಂದು ಬಾಲ್ ಕೂಡ ಮಾಡೋಕ್ಕಾಗಿಲ್ಲ. ಸೊ ಸರಣಿಯಲ್ಲಿ ಅಫ್ಕೋರ್ಸ್ ಒಂದೇ ಒಂದು ಬಾಲ್ ಹಾಕೋಕ್ಕಾಗಿಲ್ಲ. ಸೊ ಏನು ರಿಸಲ್ಟೇ ಇಲ್ಲ ಈ ಮ್ಯಾಚಿಗೆ. ಅಫ್ಕೋರ್ಸ್ ಆಲ್ರೆಡಿ 2-1
ಅಲ್ಲಿ ಇಂಡಿಯಾ ಲೀಡಲ್ಲಿದೆ ಆಲ್ರೆಡಿ ಸೀರೀಸಲ್ಲಿ. ಸೊ 5ನೇ ಹಾಗೂ ಕೊನೆಯ ಪಂದ್ಯ ಶುಕ್ರವಾರ ನಡೆಯಕ್ಕಿದೆ ಅಹಮದಾಬಾದಲ್ಲಿ ರಾತ್ರಿ 7 ಗಂಟೆಯಿಂದ. ಹಂಗೆ ಕೊನೆಯ ಪಂದ್ಯಕ್ಕೆ ಶುಭ್ಮನ್ ಗಿಲ್ ಕೂಡ ಅವೈಲೇಬಲ್ ಇರಲ್ಲ ಅಂತ ಗೊತ್ತಾಗಿದೆ. ಯಾಕೆ ಆಲ್ರೆಡಿ ಅಕ್ಷರ್ ಪಟೇಲ್ ಇಲ್ಲ, ಜಸ್ಪ್ರೀತ್ ಬುಮ್ರಾ ಇಲ್ಲ, ಇವಾಗ ಶುಭ್ಮನ್ ಗಿಲ್ ಕೂಡ ಇಲ್ಲ. ಇವರು ಪ್ರಾಕ್ಟೀಸ್ ಸೆಷನ್ ಆಗುವಾಗ ಇವರಿಗೆ ಕಾಲ್ಬೆರಳಿನ ಗಾಯದ ಸಮಸ್ಯೆ ಒಳಗಾಗಿರೋದ್ರಿಂದ ಇವರಿಗೆ ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಅದರಿಂದ ಇವರು ಈ ಮ್ಯಾಚಿಗೆ ಕೊನೆಯ T20 ಮ್ಯಾಚ್ ಆಗಿದೆ, ಅದಕ್ಕೆ ಇರೋದಿಲ್ಲ. ಹಂಗೆ ICC T20 ರ್ಯಾಂಕಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಅವರು ದಾಖಲೆಯನ್ನ ಬರೆದಿದ್ದಾರೆ. ಇವರು ಭಾರತದ ಸ್ಪಿನ್ನರ್. T20 ರ್ಯಾಂಕಿಂಗ್ನಲ್ಲಿ ವಿಶ್ವದ ನಂಬರ್ 1 ಬೌಲರ್ ಆಗಿ ದಾಖಲೆಯನ್ನ ನೀಡಿದ್ದಾರೆ. ಇವರು ಸೌತ್ ಆಫ್ರಿಕಾದ ಸೀರೀಸ್ ಅಲ್ಲಿ 3 ಪಂದ್ಯಗಳಲ್ಲೂ 2 ವಿಕೆಟ್ ಈಚ್ ಇನ್ 2 ವಿಕೆಟ್ ಈಚ್ ಇನ್ ಆಲ್ ದ 3 ಮ್ಯಾಚಸ್ ಅನ್ನ ತೆಗೆದು 818 ಪಾಯಿಂಟ್ನೊಂದಿಗೆ T20ಯ ಟಾಪ್ ಸ್ಪಿನ್ನರ್ ಆಗಿ, ನಂಬರ್ 1 ಸ್ಪಿನ್ನರ್ ಆಗಿ ಇವರ ರ್ಯಾಂಕಿಂಗ್ ಜಾಸ್ತಿ ಆಗಿದೆ. ಹಂಗೆ ಆಶಸ್ ಟೆಸ್ಟ್ ಸೀರೀಸ್ ಏನು ನಡೀತಿದೆ, ಇದರ 3ನೇ ಟೆಸ್ಟ್ ನಡೀತಿದೆ. ಅಲೆಕ್ಸ್ ಕ್ಯಾರಿ ಅವರು 100 ರನ್ ಅನ್ನು ಕೂಡ ಹೊಡೆದಿದ್ದಾರೆ. ಅಲೆಕ್ಸ್ ಕ್ಯಾರಿ ಅವರು 106, 143 ಬೌಲ್ಸ್ ಅಲ್ಲಿ 8 ಬೌಂಡ್ರಿ 1 ಸಿಕ್ಸರ್. ಹಂಗೆ ಉಸ್ಮಾನ್ ಖ್ವಾಜಾ ಅವರು 82 ರನ್ಸ್ 126 ಬೌಲ್ಸ್ ಅಲ್ಲಿ 10 ಬೌಂಡ್ರಿ ಇದನ್ನ ಮಾಡಿದ್ದಾರೆ. ಒಂದು ದಿನದ ಅಂತ್ಯಕ್ಕೆ 83 ಓವರ್ಗಳಲ್ಲಿ ಆಸ್ಟ್ರೇಲಿಯಾ 8 ವಿಕೆಟ್ ನಷ್ಟಕ್ಕೆ 326 ರನ್ ಮಾಡಿದೆ. ಸೊ ಇವಾಗ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಆರ್ಚರ್ 3 ವಿಕೆಟ್ ತೆಗೆದಿದ್ದಾರೆ. ಕರ್ಸ್ ಅವರಿಗೆ 2 ವಿಕೆಟ್ ಸಿಕ್ಕಿದೆ. ಹಂಗೆ ವಿಜಯ್ ಹಜಾರೆ ಟ್ರೋಫಿ, KL ರಾಹುಲ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಿದ್ದಾರೆ ಕರ್ನಾಟಕ ಟೀಮಲ್ಲಿ. ಹಂಗೆ ಇದಕ್ಕೆ ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್ ಆಗಿದ್ದಾರೆ. ಕರುಣ್ ನಾಯರ್ ವೈಸ್ ಕ್ಯಾಪ್ಟನ್. ಇವಾಗ BCCI ಅವರು ಕಂಪಲ್ಸರಿ ಮಾಡಿದ್ದಾರೆ, ಮಿನಿಮಮ್ 2 ಮ್ಯಾಚ್ ಅನ್ನ ಆಡಲೇಬೇಕು ಎಲ್ಲರೂ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅಂತ. ಅದರಿಂದ KL ರಾಹುಲ್, ಪ್ರಸಿದ್ಧ ಕೃಷ್ಣ ಅವರು ಈ ಟೀಮಿಗೆ ಅವೈಲೇಬಲ್ ಆಗಿದ್ದಾರೆ. ಸೊ ಈ ಟೀಮಲ್ಲಿ ಆಡ್ಲಿಕ್ಕಿದ್ದಾರೆ. ಹಂಗೇನೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕೂಡ ಆಡಲೇಬೇಕು ಅಂತ ಎಲ್ಲ ಟಾಪ್ ಬ್ಯಾಟ್ಸ್ಮನ್ಗಳು ಯಾರಿದ್ದಾರೆ ಅವರೆಲ್ಲರೂ ಆಡ್ಬೇಕಂತ BCCI ಅವರು ಕಂಪಲ್ಸರಿ ಮಾಡಿದ್ದಾರೆ. ಹಂಗೆ ಕರ್ನಾಟಕ ಏಕದಿನ ತಂಡಕ್ಕೆ ಹರ್ಷಿಲ್, ಆಮೇಲೆ ಧ್ರುವ, ಶ್ರೀಶಾ ಅವರು ಹೊಸ ಆಟಗಾರರು ಆಗಿದ್ದಾರೆ. ಹಂಗೆ ಭಾರತ ಮೂಲದ ಶ್ರೀಧರ್ ಅವರು ಮುಂದಿನ ವರ್ಷ ಫೆಬ್ರವರಿ-ಮಾರ್ಚ್ನಲ್ಲಿ T20 ವರ್ಲ್ಡ್ ಕಪ್ ನಡೆಯಲಿಕ್ಕಿದೆ. ಇದರ ಶ್ರೀಲಂಕಾ ತಂಡಕ್ಕೆ ಫೀಲ್ಡಿಂಗ್ ಕೋಚ್ ಆಗಿ ಕೂಡ ಇವರು ನೇಮಕ ಆಗಿದ್ದಾರೆ. 2014ರಿಂದ 21ರವರೆಗೆ ಇಂಡಿಯಾದ ಫೀಲ್ಡಿಂಗ್ ಕೋಚ್ ಆಗಿದ್ರು ಇವರು ಶ್ರೀಧರ್ ಅವರು. ಈ ವರ್ಷದ ಆರಂಭದಲ್ಲಿ ಶ್ರೀಲಂಕಾದ ರಾಷ್ಟ್ರೀಯ ಹೈ ಪರ್ಫಾರ್ಮೆನ್ಸ್ ಸೆಂಟರ್ ಏನಿದೆ, ನ್ಯಾಷನಲ್ ಹೈ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ 10 ದಿನಗಳ ಸ್ಪೆಷಲ್ ಫೀಲ್ಡಿಂಗ್ ಕ್ಯಾಂಪ್ ನಡೆದಿತ್ತು. ಇದರಲ್ಲಿ ಲಂಕಾ ಟೀಮಿನ ಫೀಲ್ಡಿಂಗ್ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಅವರು ಗಮನ ಹರಿಸಿದ್ರು. ಆದ್ರಿಂದ ಮುಂದೆ ನಡೆಯುವಂತಹ 2 T20 ವರ್ಲ್ಡ್ ಕಪ್ ಇದೆ, ಇದಕ್ಕೆ ಶ್ರೀಲಂಕಾದ ಫೀಲ್ಡಿಂಗ್ ಕೋಚ್ ಆಗಿ ಭಾರತದ ಶ್ರೀಧರ್ ಅವರು ಆಯ್ಕೆಯಾಗಿದ್ದಾರೆ. ಹಂಗೆ ಇಂದು ಜಾರ್ಖಂಡ್ ಮತ್ತು ಹರಿಯಾಣ ಇದರ ನಡುವೆ ಫೈನಲ್ ಮ್ಯಾಚ್ ನಡೀಲಿಕ್ಕಿದೆ. ಜಾರ್ಖಂಡ್ ಟೀಮಿನ ಕ್ಯಾಪ್ಟನ್ ಇಶಾನ್ ಕಿಶನ್, ಹಂಗೆ ಅಂಕಿತ್ ಕುಮಾರ್ ಅವರು ಹರಿಯಾಣ ಟೀಮಿನ ಕ್ಯಾಪ್ಟನ್ ಆಗಿದ್ದಾರೆ. ಇದು ನ್ಯಾಷನಲ್ T20 ಕಿರೀಟಕ್ಕಾಗಿ ಈ 2 ಟೀಮ್ಗಳು ನಡುವೆ ಮ್ಯಾಚ್ ನಡೀಲಿಕ್ಕಿದೆ. ಸಂಜೆ 4:15ಗೆ ಮ್ಯಾಚ್ ಸ್ಟಾರ್ಟ್. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲೈವ್ ಕೂಡ ಇದೆ. ಇದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ ಮ್ಯಾಚ್ ಆಗಿದೆ. ಹಂಗೆ ಇವಾಗ ಲೀಗ್ ಹಾಗೂ ಸೂಪರ್ ಲೀಗ್ ನಲ್ಲಿ ನೋಡೋದಾದ್ರೆ ಸತತ 9 ಪಂದ್ಯಗಳಲ್ಲಿ ಅಜೇಯ ಓಟ ಕಂಡಿದ್ದ 9 ಪಂದ್ಯದಲ್ಲಿ ವಿನ್ ಆಗಿತ್ತು ಜಾರ್ಖಂಡ್, ಆದ್ರೆ ಹಿಂದಿನ ಪಂದ್ಯದಲ್ಲಿ ಸೋತಿತ್ತು. ಹರಿಯಾಣ ಫಸ್ಟ್ 2 ಸೋಲಿನ ಬಳಿಕ ಎಲ್ಲ ಮ್ಯಾಚ್ ಕೂಡ ವಿನ್ ಆಗಿದೆ. ನೋಡ್ಬೇಕು ಯಾರು ವಿನ್ ಆಗ್ತಾರೆ ಫೈನಲ್ಸ್ ಅಂತ. ಹಂಗೆ ಕೊನೆಯದಾಗಿ ಸಾತ್ವಿಕ್ ಚಿರಾಗ್ ಜೋಡಿ ಗೆಲುವಿನ ಆರಂಭ. ವಿಶ್ವದ ಮಾಜಿ ನಂಬರ್ 1 ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿಯವರು
BWF ವರ್ಲ್ಡ್ ಟೂರ್ ಫೈನಲ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಗೆಲುವಿನ ಆರಂಭವನ್ನು ಕಂಡಿದ್ದಾರೆ. ಸೊ ಬಿ ಗುಂಪಿನ ತನ್ನ ಮೊದಲ ಫಸ್ಟ್ ಮ್ಯಾಚಲ್ಲಿ ಸಾತ್ವಿಕ್ ಮತ್ತು ಚಿರಾಗ್ ಜೋಡಿ ಅವರು ಚೀನಾದ ಲಿಯಾಂಗ್ ಕೆಂಗ್ ವ್ಯಾಂಗ್ಚಾಂಗ್ ಇದರ ಜೋಡಿಯನ್ನು ಮಣಿಸಿದೆ. ವಿಶ್ವದ ನಂಬರ್ 3 ಸಾತ್ವಿಕ್ ಚಿರಾಗ್ ಆರಂಭಿಕ ಗೇಮ್ ಹಿನ್ನಡೆಯಿಂದ ಪಡೆದುಕೊಳ್ಳುವ ಮೂಲಕ 2-1ರಿಂದ ಚೀನಾದ ಜೋಡಿಯನ್ನು ಮಣಿಸಿದ್ದಾರೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಸ್ಗಳು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.